ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಶ್ರೀರಾಮನಗರಿ ಅಯೋಧ್ಯೆಗೆ ಭೇಟಿಯನ್ನ ಕೊಟ್ಟರು. ರಾಮ ಮಂದಿರ ಉದ್ಘಾಟನೆ ಮಾಡಿದ ಬಳಿಕ ಇದೇ ಮೊದಲ ಬಾರಿಗೆ ರಾಮನೂರಿಗೆ ಮೋದಿಯವರು ಹೋದರು. ಬಾಲರಾಮನ ದರ್ಶನವನ್ನ ಮಾಡಿದರು. ಬಾಲರಾಮನಿಗೆ ಆರತಿಯನ್ನು ಬೆಳಗಿದ್ರು, ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಬಳಿಕ ಸಿಎಂ ಯೋಗಿ ಆದಿತ್ಯನಾಥ್ ಜೊತೆಗೂಡಿ ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿ ಭರ್ಜರಿಯಾಗಿ ರೋಡ್ ಶೋ ಅನ್ನ ಮಾಡಿದರು. ರೋಡ್ ಶೋ ನಡೆದ ಸುಗ್ರೀವ ಕೋಟೆಯಿಂದ ಲತಾ ಮಂಗೇಶ್ಕರ್ ಚೌಕ್ವರೆಗೆ 2 ಕಿಲೋಮೀಟರ್ ಮಾರ್ಗವನ್ನು 40 ಬ್ಲಾಕ್ಗಳಾಗಿ ವಿಭಜಿಸಲಾಗಿತ್ತಂತೆ. ರೋಡ್ ಶೋನಲ್ಲಿ ಸಿಂಧಿಗಳು, ಪಂಜಾಬಿಗಳು, ರೈತರು, ಮಹಿಳೆಯರೆಲ್ಲ ಪಾಲ್ಗೊಂಡಿದ್ದರಲ್ಲಿ. ಮಾರ್ಗದುದ್ದಕ್ಕೂ ಕೂಡ ಪ್ರಧಾನಿ ಮೋದಿಗೆ ಹೂಮಳೆಯ ಸ್ವಾಗತ ಕೂಡ ಸಿಕ್ತು. ರಸ್ತೆಯುದ್ದಕ್ಕೂ ಇದ್ದ ಸಹಸ್ರಾರು ಜನ ಸೇರಿದ್ದು ಜೈ ಶ್ರೀರಾಮ್, ಜೈ ಮೋದಿ ಅಂತ ಘೋಷಣೆಗಳು ಮುಗಿಲು ಮುಟ್ಟಿದ್ವಲ್ಲಿ. ಅಂದಹಾಗೆ ನಾಡಿದ್ದು ಉತ್ತರ ಪ್ರದೇಶದ ಸಂಭಾಲ್, ಹತ್ರಾಸ್, ಆಗ್ರಾ, ಫತೇಪುರ್ ಸಿಕ್ರಿ, ಫಿರೋಜಾಬಾದ್, ಮೈನ್ಪುರಿ, ಬದೌನ್, ಬರೇಲಿ ಸೇರಿ 10 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಇನ್ನು ಮೊದಲ ಹಂತದ ಚುನಾವಣೆಯ ಕೊನೆ ಘಳಿಗೆಯಲ್ಲಿ ಬಂದು ಸಿಡಿದಂತಹ ಪ್ರಜ್ವಲ್ ಪ್ಯಾನ್ಡ್ರೈವ್ ರಾಡಿ ಜೆಡಿಎಸ್ ಬಿಜೆಪಿ ಪಕ್ಷಗಳಲ್ಲಿ ಬಿರುಗಾಳಿ ಎಬ್ಬಿಸಿದೆ. ರೇವಣ್ಣ ಬಂಧನವೂ ಆಗೋಗಿದೆ. ಇದೀಗ ಈ ವಿಚಾರ 3ನೇ ಹಂತದ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋ ಚರ್ಚೆ ನಡೀತಾ ಇದೆ. ಈ ಬೆಳವಣಿಗೆ ಚುನಾವಣೆ ಮೇಲೆ ಭಾರೀ ಪರಿಣಾಮವನ್ನೇ ಬೀರಲಿದೆ. ದೋಸ್ತಿಗಳಿಗೆ ಹಿನ್ನಡೆ ಆಗಲಿದೆ ಅಂತ ಆಡಳಿತ ಪಕ್ಷ ನಂಬಿದೆ. ಅದಕ್ಕೆ 15-20 ಕ್ಷೇತ್ರ ಗೆಲ್ತೀವಿ ಎಂಬ ಮಾತುಗಳನ್ನು ಕೈ ನಾಯಕರು ಆಡೋಕೆ ಶುರು ಮಾಡಿದ್ದಾರೆ. ಆದರೆ ಬಿಜೆಪಿ ಮಾತ್ರ ಇದು ಮತದಾರರ ಮೇಲೆ ಯಾವ ಪರಿಣಾಮವನ್ನು ಬೀರಲ್ಲ, ಬಿಜೆಪಿ ಮೇಲೆ ಜನ ವಿಶ್ವಾಸವಿಟ್ಟಿದ್ದಾರೆ, ನಮಗೆ ಹೆಚ್ಚು ಸ್ಥಾನ ಸಿಗುತ್ತೆ ಅನ್ನೋ ವಾದ. ಏಪ್ರಿಲ್ 26ನೇ ತಾರೀಕು ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 8-9 ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಮಾಹಿತಿ ಇದೆ. 2ನೇ ಹಂತದ ಚುನಾವಣೆಯಲ್ಲಿ 10ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಮಾಹಿತಿ ಇದೆ. ಕನಿಷ್ಠ 20 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ತೀವಿ. ಕರ್ನಾಟಕದಲ್ಲಿ ನಮಗೆ ಅಭೂತಪೂರ್ವವಾದಂಥ ಒಂದು ಫಲಿತಾಂಶ ಬರುವಂಥ ನಿರೀಕ್ಷೆ ಈಗ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಈ ಚುನಾವಣೆಯಲ್ಲಿ ಸಿಂಗಲ್ ಡಿಜಿಟ್ ಅನ್ನು ದಾಟೋದಿಲ್ಲ. ಸಂಬಂಧ ಇರ್ತದೆ. ನಾವು ಯಾರು ಇವ್ರಿಗೆ ಇಂಥ ಕೆಲಸ ಮಾಡೋದು ಹೇಳಿಲ್ಲಲ್ಲ. ಸ್ವಾಭಾವಿಕವಾಗಿ ಸ್ವಲ್ಪ ಆಗ್ತದೆ. ಮಹಿಳೆಯರು ಸಹ ಈ JDS ಪಕ್ಷ ಬಗ್ಗೆ ಒಂದು ಅಸಹ್ಯಕರವಾದಂಥ ವಾತಾವರಣ ಇರುವುದರಿಂದ ಅವ್ರ ಮಹಿಳಾ ಮತದಾರರು ಸಹ ಅವ್ರ ಮೇಲೆ ಬೇಸರ ಮಾಡ್ಕೋತಾರೆ. ಮತದಾನದ ಮೇಲೆ ಏನು ಇಫೆಕ್ಟ್ ಆಗ್ತದೆ? ಏನೂ ಆಗೋದಿಲ್ಲ. ಯಾವುದು ಒಂದು ಪೈಸಾದಷ್ಟು ಅದ್ರದ್ದು ಪರಿಣಾಮ ಉತ್ತರ ಕರ್ನಾಟಕದಲ್ಲಿ ಆಗೋದಿಲ್ಲ. ಅದೇನು ಆಗೋದಿಲ್ಲ. ಅದೇನು ಕಲ್ಯಾಣ ತೆಗೆದುಬಿಡ್ತಾರೆ. ಯಾವುದು ದೂರ ಆಗೋದಿಲ್ಲ. 3ನೇ ಹಂತದ ಲೋಕಸಭೆ ಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ನಾಡಿದ್ದು ಉತ್ತರ ಕರ್ನಾಟಕದಲ್ಲಿ ಅಂದರೆ ಕರ್ನಾಟಕದಲ್ಲಿ 2ನೇ ಹಂತ ಚುನಾವಣೆ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇದೀಗ ಮನೆ ಪ್ರಚಾರ ಆರಂಭವಾಗಿದೆ. ಕೊನೆಯ ದಿನವಾದ ಇವತ್ತು ಚಿಕ್ಕೋಡಿ, ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ನಡೆಸಿದರು. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ, ವಿಜೇಂದ್ರ, ಕಲಬುರಗಿಯಲ್ಲಿ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ, ಬಳ್ಳಾರಿಯಲ್ಲಿ ಡಿ.ವಿ. ಸದಾನಂದಗೌಡರು ಮತಬೇಟೆ ಮಾಡಿದರು. ಅತ್ತ ಕೊಪ್ಪಳದ ಯಲಮಗೇರಿಯಲ್ಲಿ ರಾಜಕೀಯ ಘರ್ಷಣೆ ನಡೆದಿದೆ. ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ, ಬಿಜೆಪಿಗೆ ವೋಟ್ ಹಾಕ್ತೀನಿ ಅಂತ ದ್ಯಾಮಣ್ಣ ಅಂತ ಹೇಳಿದ್ರಂತೆ. ಅವ್ರ ಮೇಲೆ ಕಾಂಗ್ರೆಸ್ ಮುಖಂಡರು ಹಲ್ಲೆ ಮಾಡಿದ್ದಾರಂತೆ. ಘಟನೆಯಲ್ಲಿ ಹಲವಾರು ಗಾಯಗೊಂಡಿದ್ದಾರೆ. ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಈ ಮಧ್ಯೆ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಮತ್ತೆ ರಾಮನ ವಿಚಾರಕ್ಕೆ ದಿಕ್ಕಿದ್ದಾರೆ. ರಾಮನ್ನ ಹೋಗಿ ದೇವ್ರ ಮನೇಲಿ ಹಾಕಿ ಕೂಡಿ ಬೀಗ ಹಾಕೊಂಡು ರಾಮನೇ ಓಡೋಗ್ಬಿಟ್ಟಿದ್ದಾರೆ. ಹೊರಗಿಂದ ಕೀ ಹಾಕ್ತಾರೆ ದೇವ್ರ ಮನೆಗೆ. ಈಗ ರಾಮ ಒಳಗಡೆಯಿಂದನೇ ಕೀ ಹಾಕಿನ್ ಕೂತ್ಕೊಂಡ್ಬಿಟ್ಟ. ನೀವು ಸವಾಸನೆ ಬೇಡ ಅಂತ ಆಯ್ತು. 15 ದಿವಸ ಇಲ್ಲಿ ಗೂಟ ಹಾಕೊಂಡು ಕೂತ್ಕೊಂಡಿದ್ರಲ್ಲ. ಏನ್ ಧರ್ಮಾಧಾರಿತ ಮೀಸಲಾತಿ ನೀಡಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. SC/ST ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಹಂಚಲು ನೋಡ್ತಾ ಇದೆ ಅಂತ ಪ್ರಧಾನಿ ಮೋದಿ ಬಂದಲ್ಲಿ ಹೋದಲ್ಲೆಲ್ಲ ಆರೋಪ ಮಾಡ್ತಾರೆ. ಆದರೆ NDA ಮಿತ್ರ ಪಕ್ಷವಾದ ತೆಲುಗು ದೇಶ ಮುಖ್ಯಸ್ಥ ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತ್ರ ಆಂಧ್ರದಲ್ಲಿ ಮುಸ್ಲಿಮರಿಗೆ ಇರುವ 4% ಮೀಸಲಾತಿಯನ್ನ ಯಾವುದೇ ಕಾರಣಕ್ಕೂ ರದ್ದು ಮಾಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದು ಬಿಜೆಪಿಯನ್ನ ಮುಜುಗರಕ್ಕೆ ಈಡು ಮಾಡಿದೆ. ಈ ಮಧ್ಯೆ ಮೀಸಲಾತಿ ಸಂಬಂಧ ಕರ್ನಾಟಕ ಬಿಜೆಪಿ ಟ್ವಿಟರ್ ಖಾತೆಯಲ್ಲಿ ಶೇರ್ ಆಗಿರುವ ಕಾರ್ಟೂನ್ ಒಂದು ವಿವಾದಕ್ಕೆ ಕಾರಣವಾಯಿತು. ಕಾಂಗ್ರೆಸ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತು. JP ನಡ್ಡಾ, ವಿಜಯೇಂದ್ರ ಮತ್ತು ಅಮಿತ್ ಮಾಳವಿಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಚುನಾವಣಾ ಆಯೋಗದ ಮೊರೆ ಹೋಗಿದೆ. ಅತ್ತ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರುವ ಬಾಲಿವುಡ್ ನಟಿ ಕಂಗನಾ ರನಾವತ್ ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡುವ ಭರದಲ್ಲಿ ಬಾಯ್ತಪ್ಪಿ ತಮ್ಮದೇ ಪಕ್ಷದ ಮುಖಂಡನ ಹೆಸರನ್ನ ಹೇಳಿ ವಾಗ್ದಾಳಿ ನಡೆಸಿದರು. ಬಿಹಾರದ ಮಾಜಿ DCM ತೇಜಸ್ವಿ ಯಾದವ್ ಎನ್ನುವ ಬದಲು ಬಿಜೆಪಿ ಯುವ ಘಟಕದ ರಾಷ್ಟ್ರೀಯ ಅಧ್ಯಕ್ಷ ತೇಜಸ್ವಿ ಸೂರ್ಯ ಹೆಸರನ್ನ ಉಲ್ಲೇಖಿಸಿ ಕಿಡಿಕಾರಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಟ್ರೋಲ್ಗೂ ಕಾರಣವಾಗ್ತಿದೆ. 2008ರ ಮುಂಬೈ ಉಗ್ರರ ದಾಳಿ ವಿಚಾರ ಲೋಕಸಭಾ ಚುನಾವಣೆಯಲ್ಲಿ ಈಗ ಮುನ್ನೆಲೆಗೆ ಬಂದಿದೆ. 2008ರದು ಹುತಾತ್ಮ IPS ಅಧಿಕಾರಿ ಹೇಮಂತ್ ಕರ್ಕರೆ ವಿಚಾರದಲ್ಲಿ ಮಹಾರಾಷ್ಟ್ರ ಕಾಂಗ್ರೆಸ್ ಮುಖಂಡ ವಿಜಯ್ ವಡೆಟ್ಟಿವಾರ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಮಂತ್ ಕರ್ಕರೆಯನ್ನ ಕೊಂದ ಬುಲೆಟ್ ಕಸಬ್ನ ಬಂದೂಕಿನಿಂದ ಸಿಡಿದಿದ್ದಿಲ್ಲ, ಬದಲಾಗಿ ಆ ಸಮಯದಲ್ಲಿ RSSಗೆ ನಿಷ್ಠರಾಗಿದ್ದ ಪೊಲೀಸ್ ಅಧಿಕಾರಿಯ ಬಂದೂಕಿನಿಂದ ಸಿಡಿದ ಗುಂಡು ಅನ್ನುವಂಥ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿರಿಯಾನಿ ವಿಚಾರವನ್ನು ಮುಂದಿಟ್ಟುಕೊಂಡು ಉಜ್ವಲ್ ನಿಕ್ಕಂ ಕಾಂಗ್ರೆಸ್ಗೆ ಮಾನಹಾನಿ ಮಾಡಿದ್ದಾರೆ.
ಕಸಬ್ಗೆ ಯಾರಾದರೂ ಬಿರಿಯಾನಿ ಕೊಡ್ತಾರಾ? ಉಜ್ವಲ್ ನಿಕಮ್ ಎಂತಹ ವಕೀಲರು? ಅವರು ಕೋರ್ಟ್ನಲ್ಲಿ ಸಾಕ್ಷಿ ಹೇಳಲು ಸಹ ಬಾರದ ದೇಶದ್ರೋಹಿ ಅಂತ ಒಡ್ಡೆಟ್ಟಿ ವಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಂಬೈ ಉತ್ತರ ಬಿಜೆಪಿ ಅಭ್ಯರ್ಥಿ ಉಜ್ವಲ್ ನಿಕಮ್ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಖಂಡಿಸಿದ್ದಾರೆ. ಆಯೋಗಕ್ಕೆ ದೂರು ಕೊಡೋಕ್ಕೂ ಕೂಡ ಮುಂದಾಗಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ಗೆ ಸಜ್ಜಾಗ್ತಾ ಇದ್ದ ರೆಸ್ಲರ್ ಬಜರಂಗ್ ಪೂನಿಯಾಗೆ ಶಾಕ್ ಎದುರಾಗಿದೆ. ಡೋಪಿಂಗ್ ಟೆಸ್ಟ್ಗೆ ಸ್ಯಾಂಪಲ್ ನೀಡಲು ನಿರಾಕರಿಸಿದ ಕಾರಣಕ್ಕೆ ಒಲಿಂಪಿಯನ್ ರೆಸ್ಲರ್ ಬಜರಂಗ್ ಪೂನಿಯಾರನ್ನ ನಾಡಾ ಅಮಾನತು ಮಾಡಿದೆ. ಹೀಗಾಗಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳಲು ಬಜರಂಗ್ ಪೂನಿಯಾಗೆ ಅವಕಾಶ ಸಿಗುತ್ತಾ ಸಿಗಲ್ವಾ ಎಂಬ ಪ್ರಶ್ನೆ ಎದ್ದಿದೆ. ಅಂತಾರಾಷ್ಟ್ರೀಯ ಕೂಟಗಳಲ್ಲಿ ಸ್ಪರ್ಧಿಸುವ ಕ್ರೀಡಾಪಟುಗಳಿಗೆ ದೇಶೀಯವಾಗಿ ನಾಡಾ ಡೋಪಿಂಗ್ ಟೆಸ್ಟ್ ನಿರ್ವಹಿಸುತ್ತೆ. ಇದಕ್ಕಾಗಿ ಮಾರ್ಚ್ 10ರಂದು ಬಜರಂಗ್ ಪೂನಿಯಾರಿಂದ ಮೂತ್ರ ಸ್ಯಾಂಪಲ್ ಕೋರಿತು. ಆದರೆ ಬಜರಂಗ್ ಇದಕ್ಕೆ ಸ್ಪಂದಿಸಿಲ್ಲ ಎನ್ನಲಾಗ್ತಾ ಇದೆ. ಅಂದಹಾಗೆ ಕಳೆದ ಡಿಸೆಂಬರ್ನಲ್ಲಿ ಬಜರಂಗ್ ಪೂನಿಯಾ ನಾಡಾ ವಿರುದ್ಧ ಗಂಭೀರ ಆರೋಪ ಮಾಡಿದರು. ಡೋಪ್ ಟೆಸ್ಟ್ಗೆ ಅವಧಿ ಮೀರಿದ ಮತ್ತು ಹಳೆಯ ಉಪಕರಣ ಬಳಸಲಾಗ್ತಾ ಇದೆ ಅನ್ನೋದನ್ನ ಸಾಕ್ಷ್ಯ ಸಮೇತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಇದು ನಾಡಾವನ್ನ ಮುಜುಗರಕ್ಕೀಡು ಮಾಡಿತ್ತು. ಭಾರೀ ಮಳೆ ಪ್ರವಾಹಕ್ಕೆ ಬ್ರೆಜಿಲ್ ದೇಶ ತತ್ತರಿಸಿ ಹೋಗಿದೆ. ಕನಿಷ್ಠ 60 ಮಂದಿ ಬಲಿಯಾಗಿದ್ದಾರೆ. 70ಕ್ಕೂ ಹೆಚ್ಚು ಮಂದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ. 70,000 ಮಂದಿ ಮನೆ ಮಠ ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ. ಕುಸಿದ ರಸ್ತೆ, ಸೇತುವೆ, ಮನೆಗಳ ಅವಶೇಷಗಳ ಅಡಿ ಸಿಲುಕಿದವರ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ಹಳ್ಳ ಕೊಳ್ಳಗಳು, ನದಿಗಳು ಹರಿದಂತೆ ಹರ್ಕೊಂಡು ಹೋಗ್ತಾ ಇದೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಕಳೆದ 80 ವರ್ಷದಲ್ಲಿ ಇಂತಹ ಭೀಕರ ಪ್ರವಾಹ ಬ್ರೆಜಿಲ್ ದೇಶ ಕಂಡಿರಲಿಲ್ಲ.